ಕಾಂತಾರ ಸಾಂಗ್ ಸಡನ್ 400 ಹೆಚ್ಚಾಗ್ಬಿಡ್ತು ಸರ್. ಸಿರಿಯೇ ಅಂಗಾಲಿನಲೆ ಬಂಗಾರ. ನಾನು ಶ್ರೀಶಬ್ ಸರ್ಗೆ ಹೇಳಿದ್ದೆ, ಸರ್ ಇದು ನಾನು ಬರಿತಾ ಇರೋ 98 ಸಾಂಗ್ ಇದು ಅಂತ ಹೇಳಿ ಹೇಳಿದೆ. 100 ಸಾಂಗ್ ನಾನು ಮಾನ್ಸೂನ್ ರಾಗ ಸಿನಿಮಾದ ಯಾವುದು ಮುದ್ದಾದ ಮೂತಿ ಅಂತ ಏನೇನು ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ಓಡ್ತಿತ್ತು ಅದು ನನ್ನ 100ನೇ ಹಾಡು. ಮುದ್ದಾದ ಮೂತಿ ಮನ್ಸು ಮರಕೋತಿ. ಅದಾದ್ಮೇಲೆ ಇಷ್ಟೊಂದು ಬರ್ದ ನಾನು ಅಂತ ನನಗೆ ಆಶ್ಚರ್ಯ ಆಯ್ತು. ಕಾಂತಾರ ಅಂತ ಬಂದಾಗ ಒಂದು ಕರಾವಳಿಯ ಫ್ಲೇವರ್ ಇರುವಂತ ಒಬ್ಬ ರೈಟರ್ ಬೇಕು, ಆ ಲವ್ ಸಾಂಗ್ಗೆ ಕರಾವಳಿಯ ಒಂದು ಗಮ ಕೊಡುವಂತ ಒಬ್ಬ ಬರಹಗಾರ ಬೇಕು ಅಂದಾಗ ಅವರಿಗೆ ನನ್ನ ನೆನ್ಪು ಮಾಡ್ಕೊಂಡು ಡೈರೆಕ್ಟ್ ಆಗಿ ಮೀಟ್ ಮಾಡೋ ಅವಕಾಶ ಸಿಗ್ಲಿಲ್ಲ. ಸೊ ಅದೇ ಕಾಂತಾರ ಸಿನಿಮಾ ಮತ್ತೆ ನಿಮಗೆ ಸಿಂಗಾರ ಸಿರಿ ಹಾಡು ಎಷ್ಟು ದೊಡ್ಡ ಬೂಮ್ ಆಯಿತು ಅಂತ ಎಲ್ರಿಗೂ ಗೊತ್ತು. ಅದು ಆಗ್ತಿದ್ದಂಗೆ ನನಗೆ ಇಮಿಡಿಯೇಟ್ಲಿ ತುಂಬಾ ಕೆಲಸಗಳು ಬರೋದಕ್ಕೆ ಶುರುವಾಯಿತು. 2022 ಇಂದ 26 ಒಳಗಡೆ ಇಷ್ಟೊಂದು ಹಾಡುಗಳನ್ನು ಬರೆದ್ನ ಅಂತ ಆಲ್ರೆಡಿ ಅವರ ಅಮ್ಮಂಗೆ ಡೆಡಿಕೇಟ್ ಮಾಡಿದಂಥ ಹಾಡೋದು. ಸೊ ರಘು ದೀಕ್ಷಿತ್ ಅವರು ನಾನು ಲಾಕ್ಡೌನ್ ಟೈಮಲ್ಲಿ ಅನ್ಸುತ್ತೆ ಅವರೇ ಮೆಸೇಜ್ ಮಾಡಿದ್ರು ನನಗೆ ನಿಮ್ಮ ಕೆಲಸಗಳು ತುಂಬ ಇಷ್ಟ, ನಿಮ್ಮ ಹಾಡುಗಳು ತುಂಬ ಇಷ್ಟ ಅಂತ. ನನಗೆ ಎಲ್ಲ ಅವಕಾಶ ಕೇಳೋದಾಗಿರ್ಬೋದು, ಒಬ್ರು ಕೊಡೋರು ಬರ್ಸೋರು ಆಮೇಲೆ ರಿಜೆಕ್ಟ್ ಆಗೋದು ಈ ಥರದ್ದೆಲ್ಲ ನಡೀತಾ ಇರಬೇಕಾದ್ರೆ ನನ್ನ ಕೈ ಹಿಡಿದಂಥ ಹಾಡು ಇನ್ನೂ ಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ವಿಶ್ವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಸರ್ಗ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಸಿಂಗಾರ ಸಿರಿಯೆ ಸಾಹಿತ್ಯದ ಮೂಲಕ ಕರುನಾಡಿಗೆ ಮನೆ ಮಾತಾಗಿರುವ ಪದಗಳ ಮಾಂತ್ರಿಕ ಪ್ರಮೋದ್ ಪರವಂತೆ ಅವರು ದೇವಿಲ್ ಚಿತ್ರ, ಕಾಂತಾರ, ಕಾಂತಾರ 2 ಹೀಗೆ ಹಲವು ಚಿತ್ರಗಳ ಸಂಗೀತಕ್ಕೆ ಸಾಹಿತ್ಯದ ಮೆರುಗು ನೀಡಿ ಅವರ ಲೇಖನಿಯ ಮ್ಯಾಜಿಕ್ ಬಗ್ಗೆ ಮಾತನಾಡೋದಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಅವರ ಸಿನಿಮಾ ಜರ್ನಿ ಬಗ್ಗೆ ಮತ್ತು ಅವರ ಸಾಹಿತ್ಯ ಲೋಕದ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಟ್ಸ್ ಹೇಳ್ತೀನಿ. ಬಿಕಾಸ್ ಮೊನ್ನೆ ಮದರ್ಸ್ ಡೇಗೆ ಒಂದು ಬ್ಯೂಟಿಫುಲ್ ಸಾಂಗನ್ನು ಬರೆದಿದ್ದೀರಾ, ತುಂಬ ಚೆನ್ನಾಗಿತ್ತು. ಹೇಗಿತ್ತು ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಅದಕ್ಕೆ? ತುಂಬ ಚೆನ್ನಾಗಿದೆ. ಸೊ ಅದು ತುಂಬ ವರ್ಷಗಳಿಂದ ಕಾದಂಥ ಹಾಡು. ಅದು ಆ್ಯಕ್ಚುಲಿ ನಾನು ಬರೆದು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಗಿರಬಹುದು. ಸೊ ರಘು ದೀಕ್ಷಿತ್ ಅವರು ಅದನ್ನು ಆಲ್ರೆಡಿ ಅವರ ಅಮ್ಮಂಗೆ ಡೆಡಿಕೇಟ್ ಮಾಡಿದಂಥ ಹಾಡೋದು. ಸೊ ರಘು ದೀಕ್ಷಿತ್ ಅವರು ನಾನು ಲಾಕ್ಡೌನ್ ಟೈಮಲ್ಲಿ ಅನ್ಸುತ್ತೆ ಅವರು ನನಗೆ ಮೆಸೇಜ್ ಮಾಡಿ ಅವರೇ ಮೆಸೇಜ್ ಮಾಡಿದ್ರು ನನಗೆ ನಿಮ್ಮ ಕೆಲಸಗಳು ತುಂಬ ಇಷ್ಟ, ನಿಮ್ಮ ಹಾಡುಗಳು ತುಂಬ ಇಷ್ಟ ಅಂತ. ಸೊ ನಾನು ಆವಾಗ ಸರ್ಗೆ ಹೇಳಿದೆ, ಸರ್ ಆ್ಯಕ್ಚುಲಿ ನಾನು ಈ ಕ್ವಾರಂಟೈನ್ ಲಾಕ್ಡೌನ್ ಏನಿದೆ ಇದಾದಮೇಲೆ ನಿಮ್ಮನ್ನು ಅಪ್ರೋಚ್ ಮಾಡೋಣ ಅಂತಲೇ ಇದ್ದೆ, ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಮೆಸೇಜ್ ಮಾಡಿದ್ದೆ. ಸೊ ಅವಾಗ ಅವ್ರ ನಂಬರ್ ಶೇರ್ ಮಾಡಿ ನೀವೇನಾದರೂ ಬರೆದಿದ್ರೆ ನನಗೆ ಕಳಿಸಿ ಅಂತ ಹೇಳಿದರು. ಸೊ ಅದಾದಮೇಲೆ ಒಂದು ಮೇ ಬಿ ಒಂದು 6 or 7 ಮಂತ್ ಆಗಿತ್ತು, ಗ್ಯಾಪ್ ಆಗಿತ್ತು. ಇದೆಲ್ಲ ನಡೀತಾ ಇತ್ತಲ್ಲ, ಕೊರೋನಾ ಅದು ಇದೆಲ್ಲ. ಅವರು ಒಂದಿನ ನನಗೆ ಅವ್ರದ್ದೊಂದು ಇದು ಆಲ್ರೆಡಿ ತಮಿಳ್ ವರ್ಷನ್ ಮಾಡಿದ್ರು. ಅವರು ತಮಿಳ್ ವರ್ಷನ್ ಮಾಡಿ ಅವ್ರ ಮದರ್ಗೆ ಡೆಡಿಕೇಟ್ ಮಾಡಿದ್ರು. ಮದನ್ ಕರ್ಕಿ ಅಂತ ತಮಿಳಲ್ಲಿ ದೊಡ್ಡ ರೈಟರ್ ಅವರು ಬರೆದಿದ್ರು. ಸೊ ಅದನ್ನು ನನಗೆ ಕಳಿಸ್ಬಿಟ್ಟು ಇದಕ್ಕೆ ನೀವು ಕನ್ನಡದಲ್ಲಿ ಬರಿಬೋದಾ ಅಂತ ಕೇಳಿದಾಗ ಒಬ್ವಿಯಸ್ಲಿ ಬರಿತೀನಿ ಸರ್ ಅಂತೇಳಿ ಅದಕ್ಕೆ ನಾನು ಬರೆದು ಒಂದ್ಸತಿ ಅವರ ಸ್ಟುಡಿಯೋಗೆ ಹೋಗಿ ಅಲ್ಲಿ ಎಲ್ಲ ಫೈನಲ್ ಆಗಿ ಹಂಗಾಗಿದ್ದದು. ಅದಾದಮೇಲೆ ಅವರು ಈ ಹಾಡನ್ನು ಶೋಸ್ಗಳಲ್ಲಿ ಹಾಡ್ತಿದ್ರು. ಅವರು ಶೋಸ್ಗಳಲ್ಲಿ ಹಾಡ್ತಿದ್ರು. ಅದು ತುಂಬ ಜನ ನನಗೆ ಕೇಳಿದ್ರು ಅದು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ತುಂಬ ಜನ ಕೇಳ್ತಾರೆ ಇದ್ರು. ನಾನು ಒಂದಿಷ್ಟು ದಿನ ಹೋದ್ಮೇಲೆ ನಾನು ಸರ್ ಕೇಳಿದೆ. ಬಟ್ ಅವ್ರು ಶೋಸಲ್ಲಿ ಹಾಡ್ತಿದ್ದದೆಲ್ಲ ನನಗೆ ವೀಡಿಯೋಸ್ ಎಲ್ಲ ಬರ್ತಾ ಇತ್ತು, ಖುಷಿ ಆಗ್ತಿದೆ. ಬಟ್ ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದೆ. ಆ್ಯಕ್ಚುಲಿ ರೀಸೆಂಟಾಗಿ ಅದನ್ನು ಅವರು ಅನೌನ್ಸ್ ಮಾಡಿದಾಗ ನನಗೂ ಕೂಡ ಸರ್ಪ್ರೈಸಿಂಗ್ ಆಗಿತ್ತು. ಅಂದರೆ ಅದನ್ನ ಈ ಥರ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ ಅಂತ ನನಗೆ ಖುಷಿ ಆಯಿತು. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್, ರಿಯಾಲಿಟಿಯಾಗಿ ಬಂದಿದೆ. ಅವ್ರವ್ರ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ವಿಡಿಯೋ ಸಾಂಗ್ ತುಂಬ ರಿಯಾಲಿಟಿ. ತುಂಬ ಜನ ನನಗೆ ಕಣ್ಣಲ್ಲೇ ನೀರು ಬಂತು, ನಾನು ನಿಜವಾಗ್ಲೂ ಅತ್ತೆ ಅಂತೇಳಿ ತುಂಬ ಜನ ಇಂಡಸ್ಟ್ರಿಯವರಾಗಿರ್ಬೋದು ಫೀಲ್ ತರುತ್ತೆ. ತುಂಬ ಜನ ಮೆಸೇಜ್ ಮಾಡಿದ್ರು. ಹೌದು. ಇನ್ನೊಂದು ಕಾಂಗ್ರಾಟ್ಸ್ ಯಾಕಪ್ಪ ಅಂದರೆ 500 ಸಾಂಗ್ಸ್ನ ಇದುವರೆಗೂ ಬರೆದು ಒಂದು ಮಾಡಿದ್ದೀರಾ. ಸೊ ಹೇಗನ್ನಿಸ್ತಿದೆ ಸರ್? ಸೊ ತುಂಬ ಖುಷಿ ಆಗ್ತಿದೆ. ಅಂದರೆ ಇಷ್ಟು ದೊಡ್ಡ ಜರ್ನಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಹಾಡು ಬರೆದ್ರು ಸಾಕು ಅಂತ ಹೇಳಿ ಅಂದ್ಕೊಂಡು ಬಂದಂಥ ಒಂದು ಪ್ರಯಾಣ ಇದು. ಸೊ ಇಲ್ಲಿ 500 ತನಕ ಕರ್ಕೊಂಡ್ಬಂದಿದೆ ಅನ್ನೋದು ಒಂದು ದೊಡ್ಡ ಖುಷಿ. ಜೊತೆಗೆ 500 ಹಾಡುಗಳನ್ನು ಬರದೆ ಅನ್ನೋದ್ರ ಜೊತೆಗೆ ಎಷ್ಟು ಜನರ ಒಡನಾಟ ಸಿಕ್ತು, ಎಷ್ಟು ಅನುಭವಗಳು, ಎಷ್ಟು ಕಲಿಕೆ ಆಯಿತು ನನಗೆ. ಅದೇ ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ನೋಡಿದ್ರೆ ಈಗ 3,000 ಕಾಂಟ್ಯಾಕ್ಟ್ ಇದೆ. ಅದರಲ್ಲಿ ಸಿನಿಮಾದವ್ರದ್ದೇ 1,500 ಇರ್ಬೋದು. ಅಷ್ಟು ಜನ ಡೈರೆಕ್ಟರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಸಿಂಗರ್ಸು, ಆರ್ಟಿಸ್ಟ್ಗಳು ಇವ್ರದ್ದೆಲ್ಲರದ್ದು ಪರಿಚಯ ಆಯಿತು. ಆ್ಯಂಡ್ ಮೀಡಿಯಾದವರು ಪರಿಚಯ ಆಯಿತು. ಸೊ ಇದೆಲ್ಲ ಒಂದು ಖುಷಿ ಇದೆ. ಇಷ್ಟು ಜನರನ್ನು ನಾವು ಮೀಟ್ ಮಾಡ್ತೀವಿ, ಮಾತಾಡ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಇದೆಲ್ಲ ಸಾಧ್ಯ ಆಯಿತು ಅನ್ನೋದು ಒಂದು ಖುಷಿ ಇದೆ. ಓಕೆ ಸರ್, ಜೊತೆಗೆ ಅದನ್ನು ನಾವೀಗ ನೀವು 500 ಹಾಕಿದ ಮುಂಚೆ ಕಾಂತಾರದು ಸಿಂಗಾರ ಸಿರಿಯೆ ಸಾಂಗ್ ಬರೆದಾಗ 2017-2022 ಒಳಗೆ 98 ಸಾಂಗ್ಸ್ ಇತ್ತು ನಿಮ್ಮದು. ಅದು ಹಿಟ್ ಆಗ್ತಿದ್ದಂಗೆ ಕಾಂತಾರ ಸಾಂಗ್ ಸಡನ್ 400 ಹೆಚ್ಚಾಗ್ಬಿಡ್ತು ಸರ್. ಹೇಗೆ ಅನಿಸ್ತಿದೆ? ಇದ್ರ ಸಪೋರ್ಟ್ ಹೇಗಿತ್ತು ನಿಮಗೆ?
ಸೊ ಅದೇ ಕಾಂತಾರ ಸಿನಿಮಾ ಮತ್ತು ನಿಮಗೆ ಸಿಂಗಾರ ಸಿರಿ ಹಾಡು ಎಷ್ಟು ದೊಡ್ಡ ಬೂಮ್ ಆಯಿತು ಅಂತ ಎಲ್ರಿಗೂ ಗೊತ್ತು. ಸೊ ಅದು ಆಗ್ತಿದ್ದಂಗೆ ನನಗೆ ಇಮಿಡಿಯೇಟ್ಲಿ ತುಂಬ ಕೆಲಸಗಳು ಬರೋದಕ್ಕೆ ಶುರುವಾಯಿತು. ಅದೇ ಅದು ಬರಿತಾ ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಯಿತು. ನಾನು 2022 ಇಂದ 26 ಒಳಗಡೆ ಇಷ್ಟೊಂದು ಹಾಡುಗಳನ್ನು ಬರೆದ್ನ ಅಂತ. ಯಾಕಂದರೆ ನನಗೆ ಅದೇ ನೀವು ಹೇಳಿದಂಗೆ 98 ನಾನು ರಿಷಬ್ ಸರ್ಗೆ ಹೇಳಿದ್ದೆ, ಸರ್ ಇದು ನಾನು ಬರಿತಾ ಇರೋ 98 ಸಾಂಗ್ ಇದು ಅಂತ ಹೇಳಿದೆ. 100 ಸಾಂಗ್ ನಾನು ಮಾನ್ಸೂನ್ ರಾಗ ಸಿನಿಮಾದ ಯಾವುದು ಮುದ್ದಾದ ಮೂತಿ ಅಂತ ಏನು ರೀಸೆಂಟಾಗಿ ಟ್ರೆಂಡಿಂಗಲ್ಲಿ ಓಡ್ತಿತ್ತಲ್ಲ, ಅದು ನನ್ನ 100ನೇ ಹಾಡು. ಸೊ ಅದಾದಮೇಲೆ ಇಷ್ಟೊಂದು ಬರ್ದ ನಾನು ಅಂತ ನನಗೆ ಆಶ್ಚರ್ಯ ಆಯಿತು. ಬಿಕಾಸ್ ನಾನು ಹೀಗೆ ಬೆರಳೆಣಿಕೆಯಲ್ಲಿ ಅಥವಾ ಸುಮ್ಮನೆ ಇಟ್ಕೊಂಡಿಲ್ಲ, ನಾನು ಎಕ್ಸೆಲ್ ಮೇಂಟೈನ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಎಕ್ಸೆಲ್ ಮೇಂಟೈನ್ ಮಾಡಿದ್ದೀನಿ. ಸೊ ಆ ಎಕ್ಸೆಲಲ್ಲಿ ನನಗೆ ನೋಡಿದಾಗ ಆಶ್ಚರ್ಯ ಆಯಿತು ನನಗೆ ಇಷ್ಟೊಂದು ಹಾಡುಗಳು ಬರೆದ್ನ ಅಂತ ಬರೆಯೋಕ್ಕೆ ಸಿಕ್ಕಾಗ. ಹೌದು, ಜೊತೆಗೆ ಇನ್ನೊಂದು ಕಂಗ್ರಾಟ್ಸ್ ಸರ್, ಒಂದು ನಿಮ್ಮ ಮೊದಲ ಪುಸ್ತಕ ರಿಲೀಸ್ ಆಗಿದೆ, ಚಪ್ಪರ ತೊಂಡೆ ಚಪ್ಪರ ಅನ್ನೋದು. ಏನು ಸ್ಪೆಷಲ್ ಇದೆ, ಏನು ಅದ್ರ ಬಗ್ಗೆ ಮಾತನಾಡೋದು? ಸೊ ಪುಸ್ತಕ ಅಂದರೆ ನನಗೆ ಯಾವತ್ತೂ ನನ್ನ ಒಂಟಿತನದಲ್ಲಿ ನನ್ನ ಜೊತೆಗಿದ್ದಂಥ ಗೆಳೆಯ ಅಂದರೆ ಪುಸ್ತಕ. ನಾನು ಬರವಣಿಗೆ ಕ್ಷೇತ್ರಕ್ಕೆ ಬರೋದಕ್ಕೆ ಮುಖ್ಯವಾಗಿ ಕಾರಣ ಪುಸ್ತಕ ಅಂತ ಹೇಳ್ಬೋದು. ಸೊ ನಾನು ಯಾವಾಗಲೂ ಪುಸ್ತಕ ಓದ್ತಿದ್ದಾಗೆಲ್ಲ ಅನ್ಸೋದು ನನಗೆ ನಾನು ಬರೀಬೇಕಲ್ವಾ ಅಂತ. ನಾನು ತುಂಬ ಸತಿ ಬರೆಯೋಕ್ಕೆ ಕೂತಿದ್ದೆ ಕೂಡ. ಬರೆಯೋಕ್ಕೆ ಕೂತು ನಾನು ಚೆನ್ನಾಗಿಲ್ಲ ಅಂಥೇಳಿ ತುಂಬ ಡ್ರಾಫ್ಟ್ಗಳನ್ನು ಬೇರೆ ಬೇರೆ ಕತೆ ಕಾದಂಬರಿಗಳನ್ನು ನಾನು ಸ್ಕ್ರ್ಯಾಚ್ ಮಾಡಿದ್ದಿದೆ. ಸೊ ಈ ಥರ ಇರಬೇಕಾದ್ರೆ ಲಾಕ್ಡೌನ್ ಟೈಮಲ್ಲಿ ನನಗೆ ಸೀರಿಯಸ್ ಆಗಿ ಇಲ್ಲ ನಾನು ಬರೀಬೇಕು, ಪುಸ್ತಕ ಬರೀಬೇಕು ಅನ್ನೋ ಇದು ರೈಟ್ ಟೈಮ್ ಅಲ್ವಾ ಇವಾಗ ಅಂತ ಹೇಳಿ ನಾನು ಶುರು ಮಾಡಿದ್ದೆ. ಆ್ಯಕ್ಚುಲಿ ತುಂಬ ಟೈಮ್ ತೊಗೊಂಡೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಬಿಕಾಸ್ ನನ್ನ ಈ ಕೆಲಸಗಳು, ಮೀಟಿಂಗ್ಸು, ಕಂಪೋಸಿಂಗು, ರೆಕಾರ್ಡಿಂಗು, ಇದ್ರ ಮಧ್ಯದಲ್ಲಿ ನನಗೆ ಅದಿರುತ್ತಲ್ಲ ಯಾವಾಗಲೂ ನಮ್ಮ ಕೆಲಸಕ್ಕೆ ನಾವು ಸ್ವಲ್ಪ ಪ್ರಯಾರಿಟಿ, ಲಾಸ್ಟ್ ಪ್ರಯಾರಿಟಿ ಇಟ್ಬಿಡ್ತೀವಿ. ಹಾಗೆ ಆಗಿ ಅದು ಮುಂದುವರೆದು ಲಾಸ್ಟ್ 2025 ಅದೊಂದು ರಿಲೀಸ್ ಆಗುವಂಥ ಒಂದು ಭಾಗ್ಯ ಸಿಕ್ತು. ಅಂದರೆ ನಾನು ನೋಡಿದಂಥ ಹಳ್ಳಿ, ನನ್ನ ಸುತ್ತಮುತ್ತ ಇದ್ದಂಥ ಒಂದಿಷ್ಟು ಪಾತ್ರಗಳು, ನಾನು ಕೇಳಿದಂಥ ಒಂದಿಷ್ಟು ಕಥೆಗಳು ಎಲ್ಲವೂ ಸಮಗ್ರವಾಗಿ ನನಗೆ ಗೊತ್ತಿಲ್ಲದೆ ಒಂದು ಕಥೆಯಾಗಿ ರೂಪುಗೊಂಡಿದ್ದದು ತೊಂಡೆ ಚಪ್ರ ಅನ್ನೋದು. ಸೊ ಆ ಟೈಟ್ಲು ನನಗೆ ಇವತ್ತಿಗೂ ಅದು ಹೇಗೆ ಬಂತು, ಆ ಟೈಟ್ಲ್ ಹಿಂದೆನೇ ಕತೆ ವಿಶೇಷವಾಗಿದೆ ಆಕ್ಚುಲಿ ತೊಂಡೆ ಚಪ್ಪರ ಅನ್ನೋದು. ಹೌದು, ಕತೆ ಸುತ್ತೋದು ಕೂಡ ಅದ್ರ ಹಿಂದೆಗಡೆ. ತೊಂಡೆ ಚಪ್ಪರ ತುಂಬ ಮೆಟಫರಿಕ್ ಆಗಿ ಅದಕ್ಕೆ ಕೂತ್ಕೊಳ್ತು ಆ ಕತೆಗೆ. ಹಾಗಾಗಿ ಅದು ನನಗೆ ಅದು ಎಷ್ಟೇ ಪುಸ್ತಕಗಳನ್ನು ಬರೀಲಿ, ಏನೇ ಬರೀಲಿ, ನನಗೆ ಈ ಪುಸ್ತಕ ಮೊದಲ ಪುಸ್ತಕ ಅನ್ನೋದು ಒಂದು ಕಾರಣಕ್ಕೆ, ಮತ್ತು ನಮ್ಮ ಹಳ್ಳಿ ಅದರಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಇದ್ದೀನಿ ಅಂತ ಹೇಳ್ಬೋದು ಆ ಒಂದು ಪುಸ್ತಕದೊಳಗಡೆ. ಹಾಗಾಗಿ ತುಂಬ ವಿಶೇಷವಾದಂಥ ಪುಸ್ತಕ. ಅದು ಆ ಪುಸ್ತಕನ ಬರೆದಾಗ ಮನೆಯವರು ರೆಸ್ಪಾನ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಅವ್ರ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಸರ್, ಮೊದಲ ಪುಸ್ತಕ ಬೇರೆ? ಸೊ ಪುಸ್ತಕ ನಾನು ಪುಸ್ತಕ ಪಬ್ಲಿಷರ್ಸ್ಗೆ ಇದು ಮಾಡೋದಕ್ಕಿಂತ ಮುಂಚೆ ನಮ್ಮ ಅಣ್ಣಂಗೆಲ್ಲ ಹಿಂಗೆ ಹೇಳ್ತಾ ಇದ್ದೆ. ಸೊ ಪುಸ್ತಕ ಬರೆದಿದ್ದೀನಿ ಅಂತೆಲ್ಲ ಹೇಳ್ತಿದ್ದೆ. ಅವನು ಒಂದಿಷ್ಟು ಎಪಿಸೋಡ್ಗಳನ್ನೆಲ್ಲ ಓದಿದ್ದ. ಸೊ ನಾನು ಪಬ್ಲಿಷರ್ಗೆ ಫೈನಲ್ ಡ್ರಾಫ್ಟ್ ಕೊಟ್ಟಾಗ ಅವನು ಓದಿದ್ದ. ಮತ್ತು ನನ್ನ ಫ್ರೆಂಡ್ ಉಲ್ಲಾಸ್ ನಾವ್ಡ ಅಂತ, ಅವನಿಗೆ ನಾನು ನನ್ನ ಸ್ಕೂಲ್ ಫ್ರೆಂಡ್, ಅವನು ಪುಸ್ತಕಗಳನ್ನೆಲ್ಲ ಓದ್ತಾನೆ ತುಂಬ. ಅವನಿಗೆ ನಾನು ಫಸ್ಟ್ ಡ್ರಾಫ್ಟ್ ಕಳಿಸಿ ಅವನು ಅದರ ಕರೆಕ್ಷನ್ಗಳೆಲ್ಲ ಹೇಳಿದ. ಮತ್ತು ಅವನು ತುಂಬ ಇಷ್ಟಪಟ್ಟಿದ್ದ ಪುಸ್ತಕವನ್ನು. ಸೊ ಹಾಗಾಗಿ ಅಲ್ಲಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ನಾವು ಪ್ರೂಫ್ ರೀಡಿಂಗ್ ಅಂತ ಕೊಟ್ಟಿದ್ವಿ ಪ್ರಶಾಂತ್ ಸಾಗರ್ ಅಂತ, ಅವ್ರಿಗೆ ಕೊಟ್ಟಾಗ ಅವ್ರು ನನಗೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಟ್ಟರು. ಅಂದರೆ ನಮ್ಗೆ ಏನಿರುತ್ತೆ ಅಂದರೆ, ಒಂದು ಫಸ್ಟ್ ಪುಸ್ತಕ ಅಲ್ವಾ, ಹೆಂಗಿದೆಯೇನೋ ಗೊತ್ತಿಲ್ಲ, ನಾವೀಗ ಹಾಡುಗಳನ್ನು ಬರಿತಾ ಬಂದಿದ್ದೀವಿ, ಸಿನಿಮಾ ಸಾಹಿತ್ಯದಲ್ಲಿದ್ದೀವಿ, ಸಡನ್ನಾಗಿ ಇಲ್ಲಿಗೆ ಬಂದಾಗ ಒಂದು ಇದಿರುತ್ತೆ, ಒಂದು ಫೋಕಸ್ ಇರುತ್ತೆ, ಹೇಗೆ ಬರೆದಿದ್ದಾರೆ ನೋಡೋಣ ಅಂತ. ಆವಾಗ ಎಲ್ಲೋ ಒಂದು ಕಡೆ ಚೆನ್ನಾಗಿ ಬರೆದಿಲ್ಲ ಅಂತ ಅನಿಸ್ಬಾರ್ದು ಅನ್ನೋದೊಂದು ತುಂಬ ಭಯ ಇತ್ತು. ಹಾಗಾಗಿ ನಾನು ಪ್ರಶಾಂತ್ ಸಾಗರ್ ಅವರು ಒಂದು ಕಾನ್ಫಿಡೆನ್ಸ್ ಕೊಟ್ಟರು, ಇಲ್ಲ ತುಂಬ ಚೆನ್ನಾಗಿದೆ ಅಂತ. ಅದಾದಮೇಲೆ ನಾನು ಸಸಿ ಪ್ರಕಾಶನದವ್ರಿಗೆ ಅವರಿಗೆ ಅವರು ಓದಿದಾಗ ಅವರು ನನಗೆ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಒಂದು ನಂಬಿಕೆ ಕೊಟ್ಟರು. ಅದು ನನಗೆ ತುಂಬ ದೊಡ್ಡ ಹೆಲ್ಪ್ ಆಯಿತು. ಹೌದು. ಓಕೆ ಸರ್, ಈಗ ನಿಮ್ಮ ಒಂದು ಜರ್ನಿಗೆ ನಾವು ಬರೋದಾದ್ರೆ, ಮೊದಲ ತುಂಬಾ ಹಿಟ್ ಆಗಿದ್ದು ಅಂದ್ರೆ ನಿಮ್ಗೆ ಗೊತ್ತಿದೆ ಸಿಂಗಾರ ಸಿರಿಯೆ, ಮತ್ತೆ ಅದರ ನಂತರ ಕಾಂತಾರ ಚಾಪ್ಟರ್ 2 ನಲ್ಲೂ ಮದನ ಮೋಹಿನಿ ಕೂಡ ಇನ್ನೂ ಸೂಪರ್ ಹಿಟ್ ಆಯ್ತು. ಸೊ ನಿಮ್ಗೆ ಅಲ್ಲಿ ಅವಕಾಶ ಹೇಗೆ ಸಿಕ್ತು ಅಂತ? ಅವಕಾಶ ಸಿಕ್ಕಿದ್ದು ಹೇಗೆ? ಸಿಂಗಾರ ಸಿರಿ ಅಂದರೆ ನಾನು ಅದಕ್ಕೂ ಮುಂಚೆಯಿಂದ ಈ ಚಂದ ಚಂದ ನನ್ನ ಹೆಂಡತಿ ಆಗಿರ್ಬೋದು, ಇನ್ನೂ ಬೇಕಾಗಿದೆ, ಬೈರಾಗಿ, ಈ ಥರ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ರಿಷಬ್ ಸರ್ ನನ್ನ ಹಾಡುಗಳನ್ನು ಕೇಳಿದರು. ಅವರು ನನಗೆ ಆಮೇಲೆ ಹೇಳಿದ್ರು, ನಾನು ನಿನ್ನ ಹಾಡುಗಳನ್ನೆಲ್ಲ ಕೇಳಿದ್ದೀನಿ. ಸೊ ಆ್ಯಕ್ಚುಲಿ ಅವರ ಹರಿಕತೆ ಎಲ್ಲ ಗಿರಿಕತೆಗೆ ಒಂದು ಹಾಡು ಬರೆಯೋದಕ್ಕೆ ಅವರ ನಿರ್ದೇಶಕರು, ಅಂದರೆ ಈ ಸರ್ ಪ್ರೊಡ್ಯೂಸರ್ ಅದಕ್ಕೆ ರಿಷಬ್ ಸರು. ಸೊ ಅದಕ್ಕೊಬ್ಬರು ಫಸ್ಟ್ ಒಬ್ಬರು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದರು. ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ನನಗೆ ಕಾಲ್ ಬಂದಿತ್ತು ಹಾಡು ಬರೆಯೋದಕ್ಕೆ ಅಂತ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆದಮೇಲೆ ನನಗೆ ಅದು ಬರೆಯೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ನಾ ಮೀಟಿಂಗ್ ಏನು ಹೋಗಿದ್ದೆ, ಮೀಟಿಂಗಿಗೆ, ಹರಿಕತೆ ಎಲ್ಲ ಗಿರಿಕತೆ ಮೀಟಿಂಗಿಗೆ. ಸೊ ಅಲ್ಲಿ ಹೋದಾಗ ನನಗೆ ಕರಣ್ ಅಂತ ಅದರ ನಿರ್ದೇಶಕರು, ಅವರು ರಿಷಬ್ ಸರ್ ಆಫೀಸಲ್ಲೇ ಮೀಟ್ ಮಾಡಿದ್ದು. ಸೊ ರಿಷಬ್ ಸರ್ನ ಮಾತಾಡಿಸ್ಕೊಂಡು ನಾನು
ನಾನು ಕುಂದಾಪುರದವನು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬಂದಿದ್ದೆ. ಓ ಹೌದಾ ಅಂತ ಹೇಳಿ ನಾನೊಂದು ಫೋಟೋ ತೊಗೊಂಡೆಲ್ಲ ಬಂದಿದ್ದೆ. ಸೊ ಅದಾದಮೇಲೆ ನನ್ನ ಸರ್ ನಂಬರ್ ಇತ್ತು ನನ್ನ ಹತ್ರ. ಒಂದು ನನಗೆ ಬ್ರಾಡ್ಕಾಸ್ಟ್ ಲಿಸ್ಟಲ್ಲಿ ನಮ್ಮ ಸಾಂಗ್ಗಳನ್ನೆಲ್ಲ ಕಳಿಸ್ತಾರಲ್ಲ, ಹಾಗೆ ಕಳಿಸ್ತಿದ್ದೆ ಅದನ್ನು. ಸೊ ಅದನ್ನೆಲ್ಲ ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನೆಲ್ಲ ಕೇಳಿ ಮತ್ತೆ ಅವರಿಗೆ ಕಾಂತಾರ ಅಂತ ಬಂದಾಗ ಒಂದು ಕರಾವಳಿಯ ಫ್ಲೇವರ್ ಇರುವಂಥ ಒಬ್ಬ ರೈಟರ್ ಬೇಕು, ಆ ಲವ್ ಸಾಂಗ್ಗೆ ಕರಾವಳಿಯ ಒಂದು ಘಮ ಕೊಡುವಂಥ ಒಬ್ಬ ಬರಹಗಾರ ಬೇಕು ಅಂದಾಗ ಅವರಿಗೆ ನನ್ನ ನೆನ್ಪು ಮಾಡಿಕೊಂಡು ಅವ್ರು ಕಾಲ್ ಮಾಡಿದ್ರು ನನಗೆ. ಹಿಂಗೆ ಅವಕಾಶ ಬಂದಿದೆ. ಅದು ಈಗಲೂ ಆ ಸಾಂಗ್ನ ಪಾರ್ಟ್ನರ್ಸ್ಗಳು ತಮ್ಮ ಹುಡುಗಿಗೆ ಇನ್ನೂ ಡೆಡಿಕೇಟ್ ಮಾಡ್ತಾನೆ ಇದ್ದಾರೆ, ಅಷ್ಟು ಚೆನ್ನಾಗಿ ಹಿಟ್ ಆಯಿತು. ದೆನ್ ಈಗ ನೀವು ಡೆವಿಲ್ ಚಿತ್ರದ್ದು ಕೂಡ ನೀವೇ ಮಾಡಿರುವಂಥದ್ದು ಸರ್, ಅದು ಕೂಡ ಸೂಪರ್ ಹಿಟ್ ಆಯಿತು, ಈಗಲೂ ಟ್ರೆಂಡಲ್ಲಿದೆ. ಅದನ್ನು ಹೇಗೆ ಅವಕಾಶ ಸಿಕ್ತು? ದರ್ಶನ್ ಸರ್ ಜೊತೆಗಿನ ಒಡನಾಟ ಹೇಗಿತ್ತು, ಅದ್ರ ಬಗ್ಗೆ ಹೇಳಿ. ಸೊ ಡೆವಿಲ್ ಹಾಗೆ ನಾನು ಈ ಕಾಂತಾರ ಆದಮೇಲೆ ನನಗೆ ಅಜನೀಶ್ ಸರ್ ಜೊತೆ ತುಂಬ ಸಿನಿಮಾಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ನನ್ನ ಅದಾದಮೇಲೆ ನಾನು ಯುವ ಸಿನಿಮಾಗೆ ಬರೆದೆ, ಕವಿತೆ ಹಾಡು. ಅದಾದಮೇಲೆ ಇನ್ನೊಂದು ಅದರಲ್ಲಿ ಬಾನಾದಾರಿ ಅಂತ ಒಂದು ಹಾಡು ಬರೆದಿದ್ದೆ. ಬಗೀರ ಸಿನಿಮಾಗೆ ಪರಿಚಯವಾದೆ, ಮತ್ತು ಕಣ್ಣಲ್ಲಿ ಕಣ್ಣಿಡು ಅವರ ಜಸ್ಟ್ ಮ್ಯಾರಿಡ್ ಅಂತ ಅವರ ಪ್ರೊಡಕ್ಷನ್ ಸಿನಿಮಾ. ಸೊ ಅಜನೀಶ್ ಸರ್ ಜೊತೆ ನಾನು ರೆಗ್ಯುಲರಾಗಿ ಕೆಲಸ ಮಾಡ್ತಾನಿದ್ದೆ, ಅವರಿಗೆ ಮೆಲೋಡಿ ಹಾಡುಗಳನ್ನು ಬರೆಯೋದು ನಡೀತಾನೆ ಇತ್ತು. ಇದರಲ್ಲಿ ಮತ್ತೆ ಡೆವಿಲ್ದು ನನಗೆ ಅವಕಾಶ ಬಂದಿದ್ದು. ಮಿಲನ ನಿರ್ದೇಶಕರು ಪ್ರಕಾಶ್ ಸರ್ ನಿರ್ದೇಶನ ಅಂತ ಬಂದಾಗ ಅವರು ಅಜನೀಶ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ. ಸೊ ನನಗೆ ಮತ್ತೆ ಅದು ಅವಕಾಶ ಬಂತು ಒಂದು ಮೆಲೋಡಿ ಹಾಡು ಬರೆಯೋದಕ್ಕೆ. ಸೊ ನಾನು ಏನೋ ಒಂಥರ ಹಾಡು ಫಸ್ಟ್ ಬರೆದಿದ್ದೆ, ಅದರಲ್ಲಿ ಒಂದೇ ಒಂದು ಸಲ ಆ್ಯಕ್ಚುಲಿ ನೆಕ್ಸ್ಟ್ ಬರೆದಿದ್ದ ಹಾಡು, ಫಸ್ಟ್ ಬರೆದಿದ್ದ ಹಾಡೇ ಏನೋ ಒಂಥರ ಚೆಂದ. ಅದೇ ಅಲ್ವಾ? ಹೌದು ಸರ್, ಅದು ಆ್ಯಕ್ಚುಲಿ ಈಗಲೂ ರೀಲ್ಸಲ್ಲಿ ಟ್ರೆಂಡಲ್ಲಿ ಓಡ್ತಾನೆ ಇದೆ. ದರ್ಶನ್ ಸರ್ ಜೊತೆ ಹೇಗಿತ್ತು, ಅವ್ರ ಅದು ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಸಾಂಗ್ ನೋಡಿ ಸರ್? ಅಂದರೆ ನನಗೆ ದರ್ಶನ್ ಸರ್ನ ಡೈರೆಕ್ಟಾಗಿ ಮೀಟ್ ಮಾಡೋ ಅವಕಾಶ ಸಿಗಲಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ಪ್ರಾಬಬ್ಲಿ ಇವೆಂಟ್ಗಳಲ್ಲಿ ಎಲ್ಲಾದರೂ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದಿಷ್ಟು ಇನ್ಸಿಡೆಂಟ್ಗಳು ಆಗಿರೋದ್ರಿಂದ ಸಿಗೋಕ್ಕಾಗಲಿಲ್ಲ ಅವ್ರಿಗೆ ನಾನು ಸಿಗೋಕ್ಕಾಗಲಿಲ್ಲ. ಸೊ ನಿರ್ದೇಶಕರನ್ನಷ್ಟೇ ಭೇಟಿ ಮಾಡಿದ್ದೆ, ಅಜನೀಶ್ ಸರ್ ಜೊತೆ ಕೂತ್ಕೊಂಡು ಬರೆದಿದ್ದು, ಇಷ್ಟು ನಡೆದಿತ್ತು. ಸೊ ಅದೇ ದರ್ಶನ್ ಸರ್ನ ಮೀಟ್ ಮಾಡೋಕ್ಕಾಗಿಲ್ಲ. ಹೌದು, ಅದೊಂದು ಅವ್ರು ಇದ್ದಿದ್ರೆ ಇನ್ನೂ ಏನೋ ಒಂದು ಅದೊಂದು ಆಸೆ ಇತ್ತು. ಅಂದರೆ ಅವ್ರಿಗೆ ನನಗೆ ಅದೊಂದು ಯಾವಾಗಲೂ ಯಾವ ಸ್ಟಾರ್ ನಾನು ವರ್ಕ್ ಮಾಡ್ತೀನಿ ಅವ್ರನ್ನ ಒಂದ್ಸತಿ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅನ್ನೋದು ಒಂದು ಇದೇ ಇರುತ್ತೆ ಯಾವ ಟೆಕ್ನಿಷಿಯನ್ಸ್ಗಾದ್ರೂ. ಅದೊಂದು ಆಸೆ ಇತ್ತು, ಅದು ಈಡೇರಲಿಲ್ಲ ಇನ್ನು. ಅಷ್ಟು ಚೆನ್ನಾಗಿ ಬಂದಿದೆ ಬೇರೆ ಅವರು ಆಬ್ವಿಯಸ್ಲಿ ಏನಾದರೂ ಒಂದು. ಬಟ್ ಅವ್ರ ರೆಸ್ಪಾನ್ಸ್ ಚೆನ್ನಾಗೇ ಇತ್ತು ಹಾಡ್ಗೆ, ಅಂದರೆ ಇಷ್ಟಪಟ್ಟರಂತೆ ಹಾಡನ್ನ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.